ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಇವತ್ತು ಸಹಿತ ರೈತರ ಕುರಿತಾಗಿ ಮಾತಾಡಬೇಕಾಗಿದೆ. ಯಾಕಂದ್ರೆ ಈ ದೇಶ ನಿಂತಿದ್ದು ರೈತರ ಮೇಲೆ ಬಾಯಲ್ಲಿ ಅಲ್ಲ, ನಿಜವಾಗಿಯೂ ರೈತ ಅನ್ನುವಂಥ ಒಂದು ಶಕ್ತಿ ಇಲ್ಲದೆ ಹೋಗಿದ್ರೆ ಇವತ್ತು ನಮ್ಮ ದೇಶ ನಿಶಕ್ತ ಆಗಿರ್ತದೆ. ಇದರ ಎರಡು ಮಾತನೇ ಇಲ್ಲ. ನಾವು ಇವತ್ತು ಭಾಷಣ ಸಾಕಷ್ಟು ಮಾಡ್ತೀವಿ, ಎಲ್ಲ ರಾಜಕಾರಣಿ ಹಿಡ್ಕೊಂಡು ನನ್ನ ಹಿಡ್ಕೊಂಡು ಎಲ್ಲರೂ ದೇಶದ ಬೆನ್ನೆಲುಬು ಹಾಗೆ ಹೀಗೆ. ಆ ಬೆನ್ನೆಲುಬು ಉಳಿಬೇಕಾಗಿದ್ದರೆ ಅದಕ್ಕೆ ಶಕ್ತಿ ಬೇಕಲ್ರಿ, ಅದಕ್ಕೆ ಆರ್ಥಿಕ ಬಲ ಬೇಕಲ್ಲ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಮಧ್ಯದಾಗೆ ಬೇಕಾಗಿದ್ದು ಮಾರ್ಕೆಟ್, ಅದ್ರ ಜೊತೆಗೆ ನೀರು. ಈ ಎರಡು ವಿಷಯಗಳು ತೆಗೆದುಕೊಂಡ ಈಗಾಗಲೇ ನಮ್ಮ ತರುಣ ಯಂಗ್ ಸೈನ್ಯ ಅನ್ಬೋದು. ನಾವು ರೈತ ಸಂಘದ ಸೈನಿಕರು ಅನ್ನೋಕ್ಕಿಂತಲೂ ಹೋರಾಟಗಾರ ನಮ್ಮ ಶಶಿಕಾಂತ್ ಗುರೂಜಿ ಜೊತೆಗೆ ಚೋನಪ್ಪ ಪೂಜಾರ್ ಇನ್ನುಳಿದ್ರು ಅನೇಕ ಮಾತಾಡ್ತಾ ಇದ್ದಾರೆ. ಆದರೆ ನಾವು ಮೆಟ್ಟ ಮೇಲೆ ಹೇಳ್ತಾ ಇದ್ದೀವಿ, ಇಲ್ಲ ಜನಜಾಗೃತಿ ಅಂದರೆ ರೈತ ಜಾಗೃತಿ ಆಗಬೇಕು, ರೈತ ಎತ್ತರ ಉಳ್ಬೇಕು, ತನಗಾಗುವ ಅನ್ಯಾಯಗಳ ಬಗ್ಗೆ ಚಿಂತನೆ ಮಾಡಬೇಕು, ತನಗೆ ಬೇಕಾದಂಥ ಮಾರ್ಗಗಳನ್ನ ಅವನ ಕೇಳಬೇಕು, ಇನ್ನೊಬ್ರು ಕೇಳಕ್ಕೆ ಸಾಧ್ಯ ಇಲ್ಲ. ನಾನು ಹಸುವುದು ನಾನು ಊಟ ಮಾಡಬೇಕು, ನೀವು ಊಟ ಮಾಡಿದರೆ ಮತ್ತೆ ನಾನು ಹೊಟ್ಟೆ ತುಂಬುವುದಿಲ್ಲ. ಹಂಗೆ ರೈತನ ಹೋರಾಟ ಮಾಡಬೇಕು, ರೈತ ಪರಿಹಾರ ಕಂಡುಕೊಳ್ಬೇಕು. ಅದು ಪಾಪ ಅವರಲ್ಲಿ ಅನ್ಎಜುಕೇಷನ್ ಅಥವಾ ಶಿಕ್ಷಣ ಇಲ್ಲದ್ದು ನಾವು ಎಲ್ಲಿ ಸೋಲ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ, ಶಾಣಾರ್ ಮಾಡ್ತೀವಿ, ಯಾವುದೋ ಅಧಿಕಾರಿ ಹಾಕೋಣ ಹೋಗಿಬಿಡ್ತಾನೆ, ಒಬ್ಬ ಪ್ರೊಫೆಸರ್ ಹಾಕೋಣ ಹೋಗಿಬಿಡ್ತಾನೆ, ಡಾಕ್ಟರ್ ಹಾಕೋಣ ಹೋಗಿಬಿಡ್ತಾನೆ, ರೈತ ಅಲ್ಲೇ ಇರ್ತಾನೆ ಪಾಪ. ಇದು ಆಗಬಾರ್ದಾಗ್ಯದ. ಇದು ಆಗಬಾರ್ದು ಅಂತಂದ್ರೆ ಆ ಡಾಕ್ಟರ್ಗಳಿಗಿಂತಲೂ, ಆ ಇಂಜಿನಿಯರ್ಗಳಿಗಿಂತಲೂ, ಆ ಲಾಯರ್ಗಳಿಗಿಂತಲೂ, ಆ ಪ್ರೊಫೆಸರ್ಗಳಿಗಿಂತಲೂ ಇವನ ಆದಾಯ ಹೆಚ್ಚಾಗಬೇಕಾಗಿದೆ. ರೈತನ ಆದಾಯ ಹೆಚ್ಚಾದಾಗ ಮೊದಲು ಇವ್ರು ಬರ್ತಾ ಇರೋ ಕಡೆ ಇಲ್ಲಿ ಗಳಿಗೆ ಹೆಚ್ಚಾಗ್ತದೆ ಗೊತ್ತಾದಾಗ ಮೊದಲು ಇವರೆಲ್ಲ ಇತ್ತು ಬರ್ತಾರೆ. ಇಲ್ಲ ಬರೋದ್ರು ಇವ್ರು ಯಾರು ಅವಪ್ಪ ಅಲ್ಲಿ ಇರಲಿ. ಅನೇಕ ಉದಾಹರಣೆಗಳು ಶಶಿಕಾಂತ್ ಗುರೂಜಿಯವರು ತಮ್ಮ ಭಾಷಣಗಳು ಕೊಡ್ತಾ ಹೋಗ್ತಾ ಇದ್ದಾರೆ. ಹೆಂಗಿರ್ತಾರೆ ನಾವು ಕಲಿಸಿದ ಮಕ್ಕಳು ಅಂತ. ಇವರು ರೈತರ ಮಕ್ಕಳೆಲ್ಲ ಇವರೆಲ್ಲ, ಇವ್ರು ಯಾರು ಬೇರೆದವರಲ್ಲ. ಎಂಥ ಅಂತಂಬ್ರಿರಲಿ, ಅಕ್ಕಂಗಿರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ಅಪ್ಪ ಇರಲಿ, ಅವ್ವ ಇರಲಿ, ದುಡ್ಡಿನ ಮುಂದೆ ಏನೂ ಇಲ್ಲ. ನಾವು ದಾಟಿದ್ವಲ್ಲಪ್ಪ ಸಾಕು, ಉಳಿದವ್ರು ಹಾಳಾಗಿ ಹೋಗಲಿ ಅನ್ನೋ ಪರಿಸ್ಥಿತಿ ಭಾಳಸ್ತದ. ಇದು 99% ಅದ. ಇದರಲ್ಲಿ ನೀವು ಯಾರೂ ಅಲ್ಲಗಳಿಗೆ ಸಾಧ್ಯ, ಎಲ್ಲೇ ಒಬ್ಬರು ಇರ್ಬೋದು, ಎಕ್ಸೆಪ್ಷನ್ಸ್ ಅಂತ ನಾವು ಕೆಲ. ಅದನ್ನು ಭಾಳಷ್ಟು ಮಾತಾಡ್ತಾ ಇದ್ದಾರೆ, ಜನರಿಗೆ ಮುಟ್ಟಿಸ್ತಾ ಇದ್ದಾರೆ. ರೈತರಿಗೆ ಬೇಕಾಗಿದ್ದು ನೀರು ಮತ್ತು ಮಾರ್ಕೆಟ್. ನೋಡಿ ಇತ್ತೀಚೆಗೆ ಪ್ರತಿ ಹಳ್ಳಿಗೂ ಹೋಗ್ತಾ ಇದ್ದಾರೆ. ಈಗ ಮತ್ತೊಂದು ಹಳ್ಳಿಗೂ ಹೋಗಿದ್ದಾರೆ, ಹಿರೇಕುಂಟೇನಹಳ್ಳಿ ಅಂತೇಳಿ ಒಂದು ಹಳ್ಳಿ ಅದ ಕೊಪ್ಪಳದಲ್ಲೇ. ಅಲ್ಲಿ ಜನರಿಗೆ ಭೇಟಿ ಆಗ್ತಾ ಇದ್ದಾರೆ. ಅಲ್ಲೇ ತಮ್ಮ ರೈತ ಸಂಘ, ಹಸಿರು ಸೇನೆ ಇವುಗಳನ್ನ ಬೆಳೆಸ್ತಾ ಇದ್ದಾರೆ, ಜನರಿಗೆ ಮುಟ್ಟಿಸ್ತಾ ಇದ್ದಾರೆ. ನಾವು ಬೆಳೆಸೋದಿದ್ಲು ಜನರಿಗೆ ಮುಟ್ಟೋದು ಮುಖ್ಯ ಅದ, ಯಾರ ಹೆಸರು ಮುಖ್ಯ ಅಲ್ಲ. ಇಲ್ಲಿ ರೈತ ಜಾಗೃತ ಆಗಬೇಕಾಗಿದೆ, ತನ್ನ ಮತದ ಬಗ್ಗೆ ಅವರಿಗೆ ಗೊತ್ತಾಗಬೇಕಾಗಿದೆ. ತಮಗೆ ಬೇಕಾದ ಜನರ ಆಯ್ಕೆ ಮಾಡಿದ್ರೆ ಅಥವಾ ರೈತನ ಸ್ವತಃ ಅಲ್ಲೇ ಶಾಸಕಾಂಗಕ್ಕಾಗಿರ್ಬೋದು ಅಥವಾ ಪಾರ್ಲಿಮೆಂಟ್ಗಾಗಿರ್ಬೋದು ಸ್ವತಃ ರೈತ ಹೋಗ್ಬೇಕಾಗ್ಯದ, ಯಾರೋ ಅಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರ ರಿಪ್ರೆಸೆಂಟೇಟಿವ್ ಅಲ್ಲ, ಸ್ವತಃ ಉಂಡಂತ ಸ್ವತಃ ಪ್ರಾಮಾಣಿಕವಾದ ವ್ಯಕ್ತಿ ಬಡ ರೈತ ಅಲ್ಲಿ ಹೋಗ್ಬೇಕಾಗಿದೆ, ಬಡ ಕೂಲಿಕಾರ ಆ ಶಾಸಕಾಂಗಕ್ಕೆ ಹೋಗ್ಬೇಕಾಗಿದೆ ಅಥವಾ ಆ ಈ ಪಾರ್ಲಿಮೆಂಟ್ಗೆ ಹೋಗ್ಬೇಕಾಗಿದೆ. ಇಲ್ಲಾಂದ್ರೆ ಸಮಸ್ಯೆ ಹಿಂಗೆ ಇರೋದನ್ನ ಆ ದಿಶೆಯಲ್ಲಿ ಜಾಗೃತಿ ಮಾಡ್ತಾ ಇದ್ದಾರೆ. MLAಗಳ ದೋಷಗಳನ್ನು ಹೇಳ್ತಾ ಇದ್ದಾರೆ. ಅವ್ರು ಏನು ಆರಿಸೋದ್ರ ಮುಗಿದು ಬಿಟ್ಟು ಮತ್ತೆ 5 ವರ್ಷ ನಂತರ ಬಂದು ಭೇಟಿಯಾಗವರು. ಅವ್ರನ್ನ ಶುಗರ್ ಫ್ಯಾಕ್ಟ್ರಿ, ಅವ್ರನ್ನ ಫ್ಯಾಕ್ಟ್ರಿ ಏನಿಲ್ಲ. ಅವ್ರ ಆ ಶುಗರ್ ಫ್ಯಾಕ್ಟ್ರಿಗಳಿಂದ ಇಡೀ ವಾತಾವರಣ ಕೆಟ್ಟು ಹೋಗಿಬಿಡೋದು. ಪ್ರತಿಯೊಂದು ಎಲ್ಲೆಲ್ಲಿ ಶುಗರ್ ಫ್ಯಾಕ್ಟ್ರಿ ಇದ್ದಾವಲ್ಲ, ಆ ಶುಗರ್ ಫ್ಯಾಕ್ಟ್ರಿ ಹೊಲಸ, ಮಳ್ಳಿ, ಅದು ಇದೆಲ್ಲ ಸುತ್ತಮುತ್ತ ವಾತಾವರಣ ಕೆಡಿಸಿಬಿಟ್ಟಿದ್ದಾವೆ. ನೋಡ್ರಿ ಗೊತ್ತಾಗದ. ಕೊಪ್ಪಳದಲ್ಲಿ ಅದನ್ನ ಉದಾಹರಣೆ ಕೊಡ್ತಾಯಿದ್ರು ನಮ್ಮ ಶಶಿಕಾಂತ್ ಗುರೂಜಿ ಅವರು. ಎಲ್ಲ ಕಡೆ ಇದು ಬರೀ ಇಲ್ಲೇ ಅಷ್ಟೇ ಅಲ್ಲ, ಕೊಪ್ಪಳ ಅಷ್ಟೇ ಅಲ್ಲ, ಬೆಳಗಾವಿ ಅಷ್ಟೇ ಅಲ್ಲ, ಗುಲ್ಬರ್ಗ ಅಷ್ಟೇ ಅಲ್ಲ, ವಿಜಯಪುರ ಅಷ್ಟೇ ಅಲ್ಲ, ಮಂಡ್ಯ ಅಷ್ಟೇ ಅಲ್ಲ, ಬೆಂಗಳೂರು ಅಷ್ಟೇ ಅಲ್ಲ, ಯಾವ 30 ಜಿಲ್ಲೆಗಳಿದಾವ ಎಲ್ಲ ಕಡೆ MLAಗಳು MP ಗಳು ಫ್ಯಾಕ್ಟ್ರಿ ಮಾಡೋದು, ಶುಗರ್ ಫ್ಯಾಕ್ಟ್ರಿ ಲೋನ್ ತೊಗೊಳ್ಳೋದು, ಅಫೆಕ್ಸ್ ಬ್ಯಾಂಕ್ ಲೋನ್ ತೊಗೊಳ್ಳೋದು, ಅದಕ್ಕೆ ಇನ್ನೊಂದು PDCC ಬ್ಯಾಂಕ್ನಂತೂ DCC ಬ್ಯಾಂಕ್ಗಳ ಸಾಲ ತೊಗೊಳ್ಳೋದು, 10 ಕೋಟಿ 20 ಕೋಟಿ 50 ತೊಗೊಂಡು ಮುಟ್ಸುವಾಗಿಲ್ಲ, ಅಲ್ಲಿ ಡೂಬ್ ಮಾಡೋದು ನಾವು ಅದನ್ನು ರೈತರ ದುಡ್ಡು ಈ ರೀತಿ ಉಪಯೋಗ ಮಾಡ್ಕೊಳ್ಳೋದು. ಅದು ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಇವರೆಲ್ಲರೂ ಅವ್ರಿಗೆ 10-20 ಕೋಟಿ 30 ಕೋಟಿ. ಒಬ್ಬ ರೈತರಿಗೆ ಮಾತ್ರ 40,000 ಎಕರೆ ಕೊಡೋಕೆ ಮಾತ್ರ ಇಲ್ಲ. ಅದು ಮೊನ್ನೆ ಇನ್ನೊಂದು ಪುಣ್ಯಾತ್ಮ ನಮ್ಮ ಗಣೇಶ್ ಹುಕ್ಕೇರಿ ಅವರು
ಇಲ್ಲ 60,000 ಮಾಡೋಣ ಒಂದು ಎಕರೆಗೆ ಅಂತ ಅಂದ್ರೆ ಇನ್ನೂ ಆಗಿಲ್ಲ ನಮ್ಮ BDCC ಬ್ಯಾಂಕ್ನಾಗ. ಹಿಂಗೆ ನಮ್ಮದು ನಾವು ಬೆಳೆಸೋದು ಹೋಗುವಂಥ ರೈತಿಗೆ ಏನು ಲಾಭ ಇಲ್ಲದ್ರಿಂದ ರೈತಿಗೆ ಸಿಗೋದು ಎಷ್ಟಪ್ಪ, ಒಂದು ಟನ್ನಿಗೆ 3,300, 1 ಕಿಲೋಕ್ಕೆ ₹3.30. ನೋಡ್ರಿ ಇದನ್ನ ಪರಿಸ್ಥಿತಿ. ಬೆಳೆಯವ, ಸಂಕಟ ಮಾಡ್ಕೊಳ್ಳೋವ, ಬೆವರು ಹರಿಸೋವ, ನೀರು ಹಾಸೋವ, ಬೆಳೆಸಿದ ಮೇಲೆ ಇವ್ರು ಬಂದು ತೊಗೊಂಡು ಹೋಗೋದು ದೊಡ್ಡ ಪುಣ್ಯದ ಕೆಲಸ. ಇದು ಹೋಗ್ಬೇಕಾಗಿದೆ. ಮತ್ತು ಮಾರ್ಕೆಟ್ ಇಲ್ಲಲ್ಲೇ ಪ್ರತಿ ಟನ್ನಿಗೆ ₹1,200 ಲಾಸ್. ಇನ್ನು ಉಳಿದ ಬೆಳೆಗಳ ಬಗ್ಗೆ ಏನು ಕೇಳೋಂಗಿಲ್ಲ ರೀ, ಏನು ಮಾತಾಡೋಂಗಿಲ್ಲ. ಮತ್ತು ಲಾಭ ಬಂದ್ರೆ ಹೆಂಗೆ ಬರ್ತದೆ, ಲಾಭ ಉದ್ಯೋಗ ಹೆಂಗೆ ಆಗ್ತದೆ? ಮತ್ತು ಇಂಥ ಲಾಭ ಇಲ್ಲದಂಥ ಉದ್ಯೋಗ ಮಾಡುವಂಥ ರೈತಗೆ ಹೆಣ್ಣು ಯಾರು ಕೊಡ್ತಾರೆ ರೀ? ಹೆಣ್ಣು ಕೊಡಬೇಕು ಅಂತ ಹೇಳ್ತೀವಿ, ಆದರ್ಶದ ಮಾತುಗಳು ಮಾತಾಡ್ತೀವಿ. ಆದರೆ ವಾಸ್ತವ ಬದುಕ ಹಣದ ಮಗಳನ್ನು ಒಬ್ಬ ರೈತಗೆ ಕೊಟ್ಟು ಅವನು ಆದಾಯ ಇಲ್ಲ, ಏನಿಲ್ಲ, ಅವನ ಜೊತೆ ಒದ್ದಾಡೋಕ್ಕಿಂತಲೂ ಒಬ್ಬ ಯಾವ ನೌಕರಿ ಇದ್ದಾವೋ ಅಥವಾ ಕಾರ್ಪೊರೇಟದಲ್ಲಿ ಇದ್ದಾವೋ ಶ್ರೀಮಂತ ಕೊಟ್ಟುಬಿಡುವಂಥ ವಿಚಾರ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಸ್ತುಸ್ಥಿತಿ. ಇದೆಲ್ಲ ಇವತ್ತು ಬೆಳಕು ಚೆಲ್ತಾ ಇದ್ದಾರೆ. ಶಶಿಕಾಂತ್ ಗುರೂಜಿ ಮತ್ತು ಚೋನಪ್ಪ ಪೂಜಾರಿ ಅವರು ಬೆಳಕು ಚೆಲ್ತಾ ಇದ್ದಾರೆ. ಇದನ್ನೆಲ್ಲ ಪ್ರತಿ ರೈತನ ಜಾಗೃತಿ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ರೈತಗೆ ಮಾರ್ಕೆಟ್ ಸಿಗೋದಿಲ್ಲ, ಆ ಮಾರ್ಕೆಟ್ ಸಿಗಬೇಕಾದ್ರೆ ಅವರೇ ಮಾಡ್ಕೋಬೇಕಿಲ್ಲ, ಸರ್ಕಾರ ಮಾಡೋದಿಲ್ಲ. ಬೆಂಬಲ ಬೆಲೆ ಕೊಡುವಂತೀನಿ ನಾನು ನಿಮಗೆ ಇದನ್ನು ಕೊಡ್ತಾರೆ. ಬೆಂಬಲ ಬೆಲೆ ಕಾನೂನು ಮಾಡ್ತೇನೆ, ಇಲ್ಲಿವರೆಗೆ ಕಾನೂನಿಲ್ಲ, ಸುಮ್ಮನೆ ಹೇಳ್ತಾರೆ ಹಂಗೆ ಹೆಚ್ಚು ಮಾಡಿದ್ವಿ ತೊಗೊಳವ್ರು ಯಾರು, ಕೊಳ್ಳವ್ರು ಯಾರು? ಸರ್ಕಾರ ಎಲ್ಲ ಕೊಡ್ಕೊತಂದ್ರೆ ಅದನ್ನು ಗೊಂಜಾಳ, ಒಂದಿಷ್ಟು ಗೋಧಿ, ಇದು ನಮ್ಮ ಜೋಳ ಕೊಂಡ್ಕೋಬೋದು. ಗೋಧಿ, ಗೊಂಜಾಳ, ಜೋಳ ಇಷ್ಟ. ಉಳಿದು ಯಾವ ಬೆಳೆ ಇಲ್ಲ, 23 ಬೆಳೆ ಇದಾವೆ. ಯಾವ ಬೆಳೆಗೂ ಬೆಂಬಲ ಬೆಲೆ ಘೋಷಿಸ್ತಾರೆ, ಯಾರೂ ಕೊಡೋದಿಲ್ಲ, ಸರ್ಕಾರ ತೊಗೊಳ್ಳೋದಿಲ್ಲ. ಎಲ್ಲ ಒಂದಿಷ್ಟು ಸ್ವಲ್ಪ ತೊಗೊಂಡು ಬಿಟ್ಟು ಬಿಡ್ತಾರೆ ತೋರಿಸೋ ಸಲುವಾಗಿ. ಅಂದಾಗ ಬೆಲೆ ಅವಶ್ಯಕತೆ ರೀ ರೈತಗೆ. ಬೆಲೆ ಕೊಡ್ರಿ ಯಾರು ಕೊಡೋದಿಲ್ಲ ರೀ, ಬೇಡ್ಕೊಂಡು ಯಾರು ಕೊಡೋದಿಲ್ಲ, ಕಸ್ಕೋಬೇಕು ಅದನ್ನು. ಮತ್ತು ಸ್ವತಃ ಎದುರಿರಬೇಕು. ಅದಕ್ಕಾಗಿ ನಾನು ಮೇಲೆ ಮೇಲೆ ಹೇಳೋದಂಥದ್ದು, ನೀರಾವರಿ ಪ್ರತಿಹಳಿಕೆ ಆಗೋ ಜೊತೆಗೆ ಈಗಂತ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ನಿಜವಾಗ ಒಳ್ಳೆ ಮೂವ್ಮೆಂಟ್ ಅದ ಇದು. ಇದನ್ನೇ ರೈತರು ತಿಳ್ಕೊಬೇಕು. ಒಬ್ಬ ಶಶಿಕಾಂತ್ ಗುರೂಜಿಯಿಂದ, ಒಬ್ಬ ಚೋನಪ್ಪ ಪೂಜಾರಿಯಿಂದ, ಒಬ್ಬ ಇನ್ನಿಷ್ಟು ನಮ್ಮ ನಾಯಕರಿಂದ ಆಗೋದಿಲ್ಲ. ರೈತರು ಒಗ್ಗಟ್ಟಾಗಬೇಕು, ತಿಳುವಳಿಕೆ ಮಾಡ್ಕೋಬೇಕು. ತಮ್ಮ ಒಳಗಿನ ಯೋಗ್ಯ ಮನುಷ್ಯನ, ಯಾವ ಬಡ ಕೂಲಿಕಾರರಿರಲಿ, ಯಾವುದೋ ಜಾತಿ ಇರಲಿ, ಯಾವುದೋ ಕೂಡ ಇರಲಿ, ಅಂಥ ವ್ಯಕ್ತಿ ಯೋಗ್ಯತವನ್ನ ನಿಲ್ಲಿಸಿ ಗೆಲ್ಲಿಸ್ಬೇಕು. ಅಧಿಕಾರ ನೀವೇ ಹೋಗ್ಬೇಕು. 224 ₹105 ಹಾಕಿದೆ. ಆದರೆ ಉತ್ತರ ಮೆಜಾರಿಟಿ ಅಲ್ಲ, 224 224 ಎಲ್ಲ ನಿಮ್ಮವ್ರು ಬರೋಂಗದ. ಪ್ರತಿಯೊಂದು ಕ್ಷೇತ್ರದಲ್ಲೂ 70-75% ರೈತರು ಇದ್ದಾರೆ. ಇದು ದಲಿತರು ಅವ್ರೆಲ್ಲ ಕೊಡ್ಕೊಂಡ್ರೆ ಹೆಚ್ಚು ಕಡಿಮೆ 80-90% ಆಗ್ತೀರಿ. ನೀವೆಲ್ಲ ಒಂದಾದ್ರೆ ನಿಮ್ಗೆ ಬೇಕಾದಂಥ ವ್ಯಕ್ತಿ ಆಯ್ಕೆ ಮಾಡಿರಿ, ಯೋಗ್ಯತವನ್ನ ಜಗಳ ಬಿಡ್ರಿ, ಕಂಡೀಷನ್ ಹಾಕಿರಿ. ಅವಾಗ ನಾಳೆ MLA ಅಥವಾ MP ಆಗಿ 10% ತಿನ್ನುವಂಗಿಲ್ಲಪ್ಪ. ನಾವು 10% ತೊಗೊಳ್ಳೋದು ನಿಮ್ಗೆ ಆಯ್ಕೆ ಮಾಡಿದ್ದೀವಿ. ಈ ನಮ್ಮ ಕೆಲಸ ಇದು. ಬೆಂಬಲ ಬೆಲೆ ಅಂತಲ್ಲ, ನಮಗೆ ಪ್ರತಿಯೊಂದು ಹಳ್ಳಿಗೂ ಗೋಡಾನ್ ಕಟ್ಟಿಸ್ಕೊಡು, ಪ್ರತಿಯೊಂದು ಹಳ್ಳಿಗೆ ಬಂದು ಒಯ್ಯಬೇಕು. ವ್ಯಾಪಾರಿ ನಮ್ಗೆ ಏನು ಬೇಕು ಮಾಲ್ಗಳನ್ನು ರೈತ ಫಿಕ್ಸ್ ಮಾಡೋರು ಯಾರು? ರೈತ. ಎಲ್ಲಿವರೆಗೆ ರೈತರ ಕೈಯಾಗ ಮಾರ್ಕೆಟ್ ಸಿಗೋದು ಅಲ್ಲಿವರೆಗೆ ಇದು ಸೂಯಿಸೈಡ್ ಮಾಡ್ಕೊಳ್ಳೋದು, ಅಂದರೆ ಆತ್ಮಹತ್ಯೆ ಮಾಡ್ಕೋದು ರೈತರ ಒದ್ದಾಡೋದು. ರೈತರಿಗೆ ಹೆಣ್ಣು ಯಾರು ಕೊಡೋದು ಇಲ್ಲ ಮುಂದಿನ ದಿನಗಳಲ್ಲೇ. ಯಾಕಪ್ಪ ಅಂತಂದ್ರೆ ಹೆಣ್ಮಕ್ಳ ಸಂಖ್ಯೆನೂ ಕಡಿಮೆ ಅದ. ನಾವು ಬರೀ ಗಂಡು ಹೆಳೆಯವ್ರಲ್ರಿ, ಅಲ್ಲೂ ತಪ್ಪು ಮಾಡಿದ್ವಿ ನಾವು. ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಅದ. ಹೀಗಾಗಿ ನಿಮ್ಗೆ ಗೊತ್ತದ ಎಕಾನಮಿಕ್ ಪಾಲಿಸಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಹೆಚ್ಚಿತ್ತಪ್ಪ ಅಂದ್ರೆ ರೇಟ್ ಕಡಿಮೆ ಆಗಿದೆ. ಸಪ್ಲೈ ಕಡಿಮೆ ಇದ್ದಾಗ ರೇಟ್ ಮೇಲೆ ಹೋಗಿಬಿಡುತ್ತದ. ಅದನ್ನು ರೆಫರ್ ಮಾಡಿ ಹೇಳ್ತಾ ಇದ್ರು. ಬಂಗಾರ 1955ರಾಗ 5,000 6,000 ಇತ್ತು ಒಂದು ತೊಲೆಗೆ. ಮೊನ್ನೆ 70-80ರಾಗ 7-8 ಸಾವಿರ ಇತ್ತು. ಈಗ 1 ಲಕ್ಷ ಮ್ಯಾಲೆ ಹೋಗ್ಯದ. ಬಂಗಾರ ಕಡಿಮೆ ಆಗ್ಯದ. ಸಪ್ಲೈ ಮಾಡೋದು ಜನ ಕೊಡೋರು ಹೆಚ್ಚಾಗ್ಯಾರ, ಕೊಡೋ ಶಕ್ತಿನೂ ಇಲ್ಲ. ರೈತರಿಗೆ ಸುಮ್ಮನೆ ಮದುವೆ ಒಂದಿದೆ, ಒಂದು 6 ತೊಲಿನೋ ಇಲ್ಲ ಒಂದು ಗುಂಜೋ 4 ಗುಂಜೋ ತೊಗೊಳ್ತಾರೆ ಪಾಪ. ಅವನ್ನೆಲ್ಲ ಇವತ್ತು ಛಿದ್ರ ಮಾಡಿ ಹೇಳ್ತಿರುವಂಥ ಕೆಲಸವನ್ನು ನಮ್ಮ ಶಶಿಕಾಂತ್ ಗುರೂಜಿಯವರು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಗೆ ಹೋಗಿ ಒಳ್ಳೆ ಕೆಲಸ. ಎಲ್ಲಿ ಬಾಬಾಗೌಡರು ಮತ್ತು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಗಳು ನಿಂತಿದ್ದರೋ ಅದರ ಮುಂದೆ ಹೋಗ್ತಾ ಇದ್ದಾರೆ. ಇದು ಆಗಲೇಬೇಕಾದಂಥದ್ದು. ಅಧಿಕಾರ ಸ್ವತಃ ಕೂಲಿಕಾರರು, ರೈತರು, ದಲಿತರು, ಹಿಂದುಳಿದವರು ಕಸಿದುಕೊಳ್ಳೇಬೇಕು. ಇದು ಕೊಡೋದಿಲ್ಲ, ಅವರು ಸಾಧ್ಯನೇ ಇಲ್ಲ. ಅವರೆಲ್ಲ ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ, ಮತ್ತೇನು ಮಾಡಿದ್ದಾರೆ. ದುಡ್ಡು ಹಾಕೋದಕ್ಕೆ ಅಪೆಕ್ಸ್ ಬ್ಯಾಂಕ್ ಅದ, ರೈತರು ಕೊಡೋಕ್ಕಿಲ್ಲ. 82,000 ಅಪೆಕ್ಸ್ ಬ್ಯಾಂಕ್ ಹೇಳ್ತದೆ 1 ಎಕರೆ ಕೊಡ್ಬೇಕಂತೇಳಿ. ಅದಿಲ್ಲ. DCC ಬ್ಯಾಂಕ್ ಕೈ ಚೆಲ್ಲಿ ಹೋಗೋದು ಬಿಟ್ಟದ. ನಮ್ಮ 40,000 ಕೊಡೋದಿಲ್ಲಪ್ಪ ಅಂತೇಳಿ. ಬಡ್ಡಿ ಇಲ್ದ ಗಂಟೆ ಹೆಂಗೆ ಕೊಡೋಣ ನಾವು ಅಂತಾರೆ. ಅದಕ್ಕೆ ಬಿಸ್ನೆಸ್ ಪರ್ಪಸ್ ಮಾಡ್ತಾಯಿದ್ದಾರೆ, ಅದರಲ್ಲೂ ಕಮರ್ಷಿಯಲ್ ಪರ್ಪಸ್ ಮಾಡ್ತಾಯಿದ್ದಾರೆ ನಮ್ಮ ಜೊಲ್ಲೆ ಅಂತ ನಾಯಕರು. ಅದಕ್ಕೆ ಇವತ್ತು ಇಡೀ ರೈತ ಸಮುದಾಯ ಎಚ್ಚರಗೊಳ್ಳಬೇಕಾಗ್ಯದ. ನಿಮ್ಮನ್ನು ನೀವು ಉಳಿಸೋಬೇಕಾಗ್ಯದ. ನಿಮಗಾಗಿ ನೀವು ಮಾರ್ಕೆಟ್ ಮಾಡ್ಕೋಬೇಕಾಗ್ಯದ. ನಿಮಗಾಗಿ ನೀವು ನೀರನ್ನು ಮಾಡ್ಕೋಬೇಕಾಗ್ಯದ. ನೋಡಿರಿ 70-80 ವರ್ಷ ಆಯ್ತು, ಇನ್ನೂ ನೀರಾವರಿ ಉಳಿಲ್ಲ ಎಲ್ಲ ಕಡೆ. ಇವತ್ತೇನು ಎಲ್ಲ ಕಡೆ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ನಮ್ಮ
ಗುರೂಜಿ ಮತ್ತು ಚುನಪ್ಪ ಅವ್ರ ಜೊತೆಗಾರರು ದಕ್ಷಿಣ ಕರ್ನಾಟಕದ ಅದ ಪರಿಸ್ಥಿತಿ ಅದ. ಬಿಡದಿಯಲ್ಲಿ ಪಾಪ ಫಲವತ್ತಾದ ಭೂಮಿ ಅದನ್ನು ಕಸ್ಕೊಳ್ಳಿ ಗೆದ್ದಿದ್ದಾರೆ ರೈತರದ್ದು. ಇವು ಇವತ್ತಿನ ಸರ್ಕಾರಗಳು ತಮ್ಮ ಕಾರ್ಪೊರೇಟ್ ಮಾಡೋದು, ಕೋಟಿಗಟ್ಟಲೆ ಗಳಿಸೋದು, ಎಲೆಕ್ಷನ್ ಕೇಳೋದು, ತಮ್ಮ ಬೇಕಾದಂಗೆ ಸರ್ಕಾರ ಇಟ್ಟು ಹೋಗೋದು. 10% ಜನರ ಕೈಯಾಗ ಕಟ್ಟದಾರೆ ಅಧಿಕಾರ, ಕೇವಲ 10% ಜನರ ಕೈಯಾಗ ಅವ್ರಿಗೆ ಏನು ಬೇಕು ಆ ರೀತಿಯಾಗಿ ದೇಶ ರೆಡಿ ಆಗ್ಯದ. ಇನ್ನುಳಿದ 90% ಜನ ಇವತ್ತು ಒದ್ದಾಟ ಅಲ್ವಾ? ಅದನ್ನ ಇವತ್ತೆಲ್ಲ ರೈತರು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕ್ರಮಗಳ ಮೇಲಿನಿಂದ ನಾವು ಚರ್ಚೆ ಮಾಡೋದು ಕಾರಣ ಇಷ್ಟ. ಒಬ್ಬ ಒಳ್ಳೆಯ ಹೋರಾಟಗಾರ ಸಿಕ್ಕಿದ್ದಾರೆ, ಅದು ಮುಂದುವರಿಲಿ. ಇನ್ನೂ ಅನೇಕ ನಾಯಕರು ಹುಟ್ಟಾಕಲಿ, ಪ್ರಾಮಾಣಿಕವಾಗಿ ಮಾಡಲಿ. ಎಲ್ಲರೂ ಅದೇ ಕಾಲಕ್ಕೆ ತ್ಯಾಗ ಮನೋಭಾವನೂ ಬೇಕಾಗಿದೆ. ಎಲ್ಲರೂ ಯಾವ ಒಳ್ಳೆಯವರು ಅದಾರ ನೋಡಿ, ನೀವು ಆಯ್ಕೆ ಮಾಡಿಸ್ರಿ. ಅಲ್ಲಿ ತಿನ್ನಾಕ ಕೊಡೋದಿಲ್ಲ ಅಂದ್ರೆ ಹೋಗೋದಿನೈತೆ. ಆಮೇಲೆ ತಿನ್ನಿಸೋದು ಬಂದಪ್ಪ, ಒಂದು ಸಿಕ್ಕರೆ ಹೊರಗೆ ತೋಚಪ್ಪ ಅಂತ ರೈತರು ಪ್ರಜೆಗಳೆಲ್ಲ ಪ್ರತಿಯೊಬ್ಬ ತಮ್ಮಿಂದ ಆಯ್ಕೆ ಆದಂಥ ರೈತ ಇವು ಎಮ್ಮೆಲೆ ಕಂಡೀಷನ್ ಆಗಿ ಕಳಿಸುವಂಥದ್ದಾದ್ರೆ ಆಟೋಮೆಟಿಕಾಗಿ ನೀವು ಬಯಸಿದಂಥ ವಾತಾವರಣ ಬರ್ಬೋದು. ಅದಿಲ್ಲ, ಸಾಧ್ಯ ಇಲ್ಲ. ಫ್ಯಾಕ್ಟ್ರಿ ಎಳ್ಳುವನ, ಹೊಲಸು ಬರುವುದನ್ನು, ಜನ ಹೊಲಸು ನೀರು ಕುಡಿಯೋದನ್ನು, ಸಾಯೋದನ್ನು, ನಿಸರ್ಗ ಹಾಳಾಗಿ ಹೋಗೋದನ್ನು, ಹೊಳೆಗಳು ಎಲ್ಲ ಬಚ್ಚಲಾಗುವನ, ಹೊಲಸು ರಾಡಿ ಹಿಡಿಯುವ ಗಟ್ಟರಾಗುವು. ಇದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಕಾರಣ ಪಾಪ ಅವ್ರಿಗೆ ರಾಜಕಾರಣಿಗೆ ಬೈದೇನು ಮಾಡ್ತೀರಿ, ರೊಕ್ಕ ತೊಗೊಂಡು ಓಟ್ ಹಾಕ್ತೀರಿ. ಪಾಪ ಅವರು ತಮ್ಮ ಉದ್ಯೋಗ ಮಾಡ್ಕೋತಾರೆ, ರೊಕ್ಕ ಉಳಿಸ್ಬೇಕಲ್ರಿ. ರೊಕ್ಕ ಕೊಡೋರು ಯಾರು? ಕಾರ್ಪೊರೇಟ್ ಕೊಡ್ತಾರೆ. ಅವ್ರು ಬೇಕಾದ್ರೆ ಫ್ಯಾಕ್ಟ್ರಿ ಮಾಡ್ತಾರೆ, ಏನು ಬೇಕು ಮಾಡಿ ಹೊಳೆಗೆ ಬಿಡೋದು, ಮತ್ತೆಲ್ಲಿ ಬಿಡೋದು, ವಾತಾವರಣ ಕೆಡಿಸೋದು, ಗುಡ್ಡ ಹಡ್ಡೋದು, ಖನಿಜನ್ನು ತೊಗೊಳೋದು ಎಲ್ಲ ಮಾಡೋದು ಹೋಗಿಬಿಡ್ತಾರೆ. ಇದು ನೀವು ಮತ ಅಯೋಗ್ಯರಿಗೆ ಹಾಕಿದ ಪರಿಣಾಮ. ಇತ್ತ ಸುಳ್ಳಂತೇನೆ ಮತ್ತಿದು ಹೇಳ್ಕೊಂಡು ಆದ್ರೆ ಒಳ್ಳೆಯ ಕೆಲಸ ಮಾಡ್ತಿರುವಂಥ ಶ್ರೀ ಗುರೂಜಿ ಚುನಪ್ಪ ಪೂಜಾರಿ ಇನ್ನುಳಿದ ಅವರ ಜೊತೆಗಾರರು, ಈ ಒಂದು ದಲಿತ ಸಂಘರ್ಷ ಸಮಿತಿಯ ಜನರು ಆಗಿರ್ಬೋದು, ಅದೇ ಕಾಲಕ್ಕೆ ಈ OBCಯಲ್ಲಿದ್ದಂಥ ಜನ ಆಗಿರ್ಬೋದು, ಇವರೆಲ್ಲರೂ ಒಂದಾಗೆ ಈ ಒಂದು ವ್ಯವಸ್ಥೆ ಬದಲು ಮಾಡಿದರೆ ಮಾತ್ರ ಏನಾದರೂ ಆದೀತು ಅಲ್ವಾ? ಏನು ಅನಿಸ್ತದೆ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಲೈಕ್ ಆಗಿಲ್ಲ ಡಿಸ್ಲೈಕ್ ಅಂತ ಮಾಡಿರಿ. ಏನಾದರೂ ಮಾಡಿರಿ, ಕಾಂಟ್ಯಾಕ್ಟ್ದಾಗಿರ್ರಿ, ಹೇಳ್ತಾ ಇರ್ರಿ, ಮಾತಾಡ್ತಾ ಇರ್ರಿ, ನಿಮ್ಮ ಕಾಮೆಂಟ್ ಮೂಲಕ ತಿಳಿಸ್ತಾ ಇರ್ರಿ. ಜೊತೆಗೆ ಆರ್ಥಿಕ ಸಹಾಯ ಮಾಡ್ತಾಯಿರ್ರಿ. ಇದು ನಿಮ್ಮ ಬಡ ಚಾನಲ್, ನಿಮಗಾಗಿ ಇರುತ್ತೋ ಚಾನಲ್. ವಿಶೇಷ ಯಾರೂ ರೈತರ ಬಗ್ಗೆ ಇಷ್ಟೊಂದು ಡೀಪಾಗಿ ಮಾತಾಡೋದು ಮೋಸ್ಟ್ಲಿ ಕಡಿಮೆ ಅದ. ಇದ್ರೂ ಇರ್ಬೋದು, ಎಲ್ಲ ಒಂದಿಷ್ಟು ನೋಡಿರಿ. ಇದು ನಿಮ್ಮದು ಈ ಚಾನಲ್ ಅಂತ ಹೇಳ್ತಾ, ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸ್ವಚ್ಛತಾ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.